ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ. ಸಾಕಷ್ಟು ಮಹಿಳೆಯರು 2-3 ತಿಂಗಳಾಯಿತು ವೆಯ್ಟ್ ಮಾಡ್ತಾನೆ ಇದ್ದೀರಾ, ಹಣ ಬರುತ್ತೆ 2,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಸೊ ಸ್ನೇಹಿತರೆ, ಇವತ್ತು ಹಣ ಬರೋದಕ್ಕೆ ಶುರುವಾಗುತ್ತೆ. ಎಷ್ಟು ಗಂಟೆಗೆ ಅಂತ ಹೇಳ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೇನೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಹಾಗೆಯೇ ಈಗಾಗಲೇ ಕೆಲವೊಂದಿಷ್ಟು ಜನರದ್ದು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದೀರಾ, GST ಪೇಯರ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಬರ್ತಾ ಇದೆ. ಸೊ ಅವರ ಒಂದು ಸ್ಟೇಟಸ್ನ ಚೆಕ್ ಮಾಡೋದಕ್ಕಂತ ಹೋದಾಗ ಅಲ್ಲಿ GST ಪೇಯರು ಹಾಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದೀರಾ ನೀವು, ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ಆ ರೀತಿ ಬರ್ತಾ ಇರೋರು ಏನು ಮಾಡಬೇಕು, ಸೊ ಆ ರೀತಿ ಯಾಕೆ ಬಂದಿದೆ ಅಂತ ಹೇಳ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಕಳೆದ 2-3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣನೇ ಬಂದಿಲ್ಲ. 12ನೇ ಕಂತಾಗಿರ್ಬೋದು, 13ನೇ ಕಂತಾಗಿರ್ಬೋದು, 14ನೇ ಕಂತಾಗಿರ್ಬೋದು, ಈ 3 ಕಂತಿನ ಹಣ ಎಲ್ಲರಿಗೂ ಕೂಡ ಬಂದಿಲ್ಲ. ಸೊ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ರು. ಗೌರಿ ಗಣೇಶ ಹಬ್ಬಕ್ಕಾಯ್ತು, ನವರಾತ್ರಿಗಾಯ್ತು. ಸೊ ನವರಾತ್ರಿಗೂ ಹಣ ಬರೋದಕ್ಕೆ ಶುರು ಆಗಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಈ ಒಂದು ಹಣ ಹಾಕ್ತಾರೆ ಅನ್ನೋದು ಹೋಪನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ. ಆದರೆ ಈಗ ಇದಕ್ಕೆ ಸರಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಕಳೆದ 2-3 ದಿನಗಳ ಹಿಂದೆನೆ ಪತ್ರಿಕಾಗೋಷ್ಠಿನ ನಡೆಸಿ ಅಲ್ಲೇ ಹೇಳಿದ್ರು, ಈ ಒಂದು ಅಕ್ಟೋಬರ್ ತಿಂಗಳ 7ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಜಮಾ ಆಗುತ್ತೆ. ಅಕ್ಟೋಬರ್ 9ನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ. ಸೊ 2 ದಿನದ ಗ್ಯಾಪಿನ ಒಳಗಾಗಿ 2,000 ರೂಪಾಯಿ 2 ಸಲ ನಾವು ಜಮಾನ ಮಾಡ್ತೀವಿ, 2 ಕಂತಿನ ಹಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿ ಈಗ ನಿನ್ನೆ ಕೂಡ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ನಾನು ಕೂಡ ವಿಡಿಯೋ ಮಾಡಿ ತೋರಿಸಿದ್ದೀನಿ, ನಿಮ್ಗೆಲ್ರಿಗೂ ಕೂಡ ಲೈವ್ ಆಗಿ ತೋರಿಸಿದ್ದೀನಿ ಏನು ಟ್ವೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಟ್ವಿಟರಲ್ಲೂ ಕೂಡ ಇತ್ತು, ಅಕ್ಟೋಬರ್ 7ನೇ ತಾರೀಕು ಹಾಗೆ 9ನೇ ತಾರೀಕು 2 ಕಂತಿನ ಹಣ ಬಿಡುಗಡೆ ಮಾಡ್ತೀವಿ. ಅಕ್ಟೋಬರ್ 7ಕ್ಕೆ 12ನೇ ಕಂತಿನ ಹಣ, ಅಕ್ಟೋಬರ್ 9ಕ್ಕೆ ಈ ಒಂದು 13ನೇ ಕಂತಿನ ಹಣ ಜಮಾ ಮಾಡ್ತೀವಿ. ಟೋಟಲ್ ಆಗಿ 4,000 ರೂಪಾಯಿ ಒಂದೇ ಸಲ ಜಮಾ ಆಗುತ್ತೆ. ಅಂದರೆ 2 ದಿನದ ಗ್ಯಾಪಿನ ಒಳಗಾಗಿ 2,000 ರೂಪಾಯಿ 4,000 ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅದಕ್ಕೆ ಸರಿಯಾಗಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಆದರೂ ಕೂಡ ಈ ವಿಡಿಯೋದಲ್ಲಿ ಅದರ ಮುಂದಿನ ಒಂದಿಷ್ಟು ಅಪ್ಡೇಟ್ ವರ್ಷನ್ನ ಹೇಳ್ತೀನಿ. ಸೊ ಏನೇನು ಅಪ್ಡೇಟ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 12 ಹಾಗೆ 13ನೇ ಕಂತಿನ ಹಣ ಇವತ್ತು ಬರೋದಕ್ಕೆ ಶುರುವಾಗುತ್ತೆ. ಇವತ್ತು ಬರ್ತಿರುವಂಥ ಹಣ 12ನೇ ಕಂತಿನ ಹಣ 11ವರೆಗೆ ಬರುತ್ತೆ. ಬೆಳಗ್ಗೆ 11ವರೆಯಿಂದ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇಂತಿಂಥ ಜಿಲ್ಲೆಗಳಿಗೆ ಅಂತ ಏನಿಲ್ಲ, ಎಲ್ಲ ಜಿಲ್ಲೆಗಳಲ್ಲಿರುವಂಥ ಫಲಾನುಭವಿಗಳ ಅಕೌಂಟಿಗೂ ಇವತ್ತು ಜಮಾ ಆಗುತ್ತೆ. ಸೊ 11ವರೆಗೆ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ನಾಳೆ ಒಂದು ದಿವಸ ಗ್ಯಾಪ್ ಬಿಟ್ಟು ನಾಡಿದ್ದು 13ನೇ ಕಂತಿನ ಹಣ ಬರೋದಕ್ಕೆ ಶುರುವಾಗುತ್ತೆ. ಸೊ 2 ಕಂತಿನ ಹಣ 2 ದಿನದ ಗ್ಯಾಪಿನ ಒಳಗಾಗಿ ಎಲ್ಲರಿಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸುದ್ದಿಗೋಷ್ಠಿಯಲ್ಲೂ ಹೇಳಿದ್ರು, ಜೊತೆಗೆ ಟ್ವಿಟರ್ ಮೂಲಕ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಸೊ ಆದಷ್ಟು ಜನರಿಗೆ ಇವತ್ತು ಹಣ ಬರುತ್ತೆ. ಸೊ ನಿಮ್ಮ ಬ್ಯಾಂಕ್ಗಳ ಖಾತೆಯನ್ನು ಚೆಕ್ ಮಾಡ್ಕೊಂಡು ನೋಡಿ. ಮೊಬೈಲಲ್ಲೇ ಏನಾದರೂ ತೋರಿಸ್ತಾ ಇದ್ರೆ ಗೂಗಲ್ ಪೇ ಅಥವಾ ಫೋನ್ ಪೇ ಅಲ್ಲೇ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸಲ್ಲಿ ಎಷ್ಟು ಹಣ ಇದೆ ಅಂತ ಚೆಕ್ ಮಾಡ್ಕೊಳ್ಳೋ ಅವಕಾಶ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಮನೆಯ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು. ಹಲವಾರು ಜನರಿಗೆ ಮೆಸೇಜ್ ಬರೋದಿಲ್ಲ, 2,000 ರೂಪಾಯಿ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿರೋದಿಲ್ಲ. ಆದರೆ ಹಣ ಮಾತ್ರ ಅಕೌಂಟಿಗೆ ಹೋಗಿರುತ್ತೆ. ಸೊ ಚೆಕ್ ಮಾಡಿ ನೋಡಿ. ಇವತ್ತು ಚೆಕ್ ಮಾಡೋದಕ್ಕೆ ಹೋಗಬೇಡಿ, ನಾಳೆ ಚೆಕ್ ಮಾಡಿ ನೋಡಿ. ಗೂಗಲ್ ಪೇ ಫೋನ್ ಪೇ ಇದ್ರೆ ಇವತ್ತು ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕಿಗೆ ಹೋಗೋದಾದ್ರೆ ನಾಳೆ ಹೋಗಿ ವಿಚಾರಿಸಿ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ, ಇದಿಷ್ಟು ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಆಯಿತು. ಆದರೆ ಕೆಲವೊಂದಿಷ್ಟು ಜನರಿಗೆ GST ಪೇಯರ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಬಿಟ್ಟು ಅವರ ಸ್ಟೇಟಸ್ನ ಚೆಕ್ ಮಾಡೋದಕ್ಕಂತ ಹೋದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸ್ಟೇಟಸ್ನ ಚೆಕ್ ಮಾಡೋದಕ್ಕಂತ ಹೋದರೆ ಅಲ್ಲಿ ಈ ರೀತಿ ತೋರಿಸ್ತಾ ಇರುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಈಗಾಗಲೇ GST ಹಾಗೆ ಟ್ಯಾಕ್ಸ್ ಪೇಯರ್ ಆಗಿರೋದಿಲ್ಲ.
ಸೊ ಯಾವುದೋ ಒಂದು ರೀಸನ್ಗೆ GST ಹಾಗೆ ಟ್ಯಾಕ್ಸ್ ಪೇಯರ್ಗೆ ಲೀಸ್ಟಲ್ಲಿ ನೀವು ಸೇರ್ಕೊಂಡಿರ್ತೀರ ಅಂತ ಹೇಳಿದ್ರೆ, ಯಾವುದೋ ಒಂದು ಮನೆನ ಖರೀದಿ ಮಾಡ್ಬೇಕಂತ ಹೇಳಿದ್ರೆ, ಅಥವಾ ಮನೆಗೆ ಏನಾದರೂ ಲೋನ್ ಬೇಕಂತ ಹೇಳಿದ್ರೆ, ಅಥವಾ ಕಾರಿಗೆ ಲೋನ್ ಬೇಕಂತ ಹೇಳಿದ್ರೆ ಈ ಒಂದು GST ಹಾಗೆ ಟ್ಯಾಕ್ಸನ್ನು ಕೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಟ್ಯಾಕ್ಸ್ ಫೈಲ್ನ ಕೇಳ್ತಾರೆ. ಸೊ ಟ್ಯಾಕ್ಸ್ ಫೈಲ್ ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ, ನೀವು ಟ್ಯಾಕ್ಸನ್ನು ಕಟ್ತಾ ಇದ್ದೀರಾ ಗೌರ್ಮೆಂಟಿಗೆ. ಸೊ ನೀವು ಒಂದು ಎಲಿಜಿಬಲ್ ಆಗಿದ್ದೀರಾ, ಇಷ್ಟು ಲಕ್ಷ ಹಣನ ನೀವು ಪಡ್ಕೊಳ್ತಾ ಇದ್ದೀರಾ ಸಾಲದ ರೂಪದಲ್ಲಿ. ಸೊ ಅದಕ್ಕೆ ಕಟ್ಟೋದಕ್ಕೆ ನೀವು ಎಲಿಜಿಬಲ್ ಆಗಿದ್ದೀರಾ, ಟ್ಯಾಕ್ಸನ್ನೇ ಗೌರ್ಮೆಂಟಿಗೆ ಕಟ್ತೀರಾ ಅಂತ ಹೇಳಿದ್ರೆ, ಸೊ ನೀವು ಆದಷ್ಟು ಒಂದು ಇನ್ಕಮ್ನ ಹೊಂದಿರ್ತೀರಾ, ಸಾಕಷ್ಟು ಇನ್ಕಮ್ನ ನೀವು ಹೊಂದಿರ್ತೀರಾ. ನೀವು ಒಂದು ಸಾಲ ಕೊಟ್ಟರೆ ನಿಮಗೆ ಕಟ್ಟೋ ನೀವು ಕ್ಯಾಪಬಿಲಿಟಿ ನಿಮಗೆ ಇದೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋದಕ್ಕೋಸ್ಕರನೇ ಈ ಒಂದು ಟ್ಯಾಕ್ಸನ್ನು ಕಟ್ಸ್ತಾರೆ. ಕಟ್ಟಿಲ್ಲ ಅಂತ ಹೇಳಿದ್ರು ಕೂಡ, ನಾವು ಇದುವರೆಗೂ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಕಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಟ್ಯಾಕ್ಸ್ ಫೈಲ್ನ ಕೇಳ್ತಾರೆ ಸ್ನೇಹಿತರೆ. ಟ್ಯಾಕ್ಸ್ ಫೈಲ್ ಇಲ್ಲದೆ ನಿಮಗೆ ಸಾಲ ಕೊಡೋದಿಲ್ಲ. ಬರೀ ಚೆಕ್ ಇದ್ರೆ ಸಾಕಾಗೋದಿಲ್ಲ. ಮುಂಚೆಲ್ಲ ಚೆಕ್ ಕೊಟ್ಟಿದ್ರೆ ಸಾಕಾಗ್ತಿತ್ತು, ಈಗ ಚೆಕ್ ಕೊಟ್ಟು ನೀವು ಟ್ಯಾಕ್ಸ್ ಫೈಲ್ನ ಕೂಡ ಕಟ್ಟಬೇಕಾಗುತ್ತೆ. ಸೊ 1 ವರ್ಷ 2 ವರ್ಷ ಹಿಂದಿಂದ ಕಟ್ಟಿರಬೇಕಾಗುತ್ತೆ. ಸೊ ಆ ಟ್ಯಾಕ್ಸ್ ಫೈಲ್ನ ಕಟ್ಟಿರುವಂಥ ಫೈಲ್ನ ಇವರಿಗೆ ಕೊಟ್ಟರೆ ಮಾತ್ರ ಲೋನು ರೆಡಿ ಆಗುತ್ತೆ. ಯಾರಿಗೆ? ಶೋರೂಮ್ ಅವರಿಗೆ. ಸೊ ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ಈ ರೀತಿ ಹೋಮ್ ಲೋನು, ಕಾರ್ ಲೋನು, ಈ ರೀತಿ ಲೋನನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಲೋನನ್ನು ತೆಗೆದುಕೊಳ್ತೀರಾ ಅಂತ ಹೇಳಿದ್ರೆ 100% ಆಗಿ ನೀವು ಟ್ಯಾಕ್ಸ್ ಫೈಲ್ನ ಫಿಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆ ರೀತಿಯಾಗಿ ಎಮರ್ಜೆನ್ಸಿಗೆ ಏನೋ ಸಾಲ ಬೇಕು ಅಂತ ಹೇಳ್ಬಿಟ್ಟು 1,000-2,000 3,000 ಕೊಟ್ಟು ಟ್ಯಾಕ್ಸ್ ಫೈಲ್ನ ರೆಡಿ ಮಾಡಿರ್ತೀರ. ಆದರೆ ಅದೇ ಇವಾಗ ಒಂಥರ ಉರುಳಾಗಿದೆ. ಸೊ ಸ್ನೇಹಿತರೆ, ಸಾಕಷ್ಟು ಜನರು ಈ ರೀತಿ ಮಾಡ್ಕೊಂಡಿರೋದ್ರಿಂದ, ಅದು 10 ವರ್ಷದ ಹಿಂದೆನೋ 15 ವರ್ಷದ ಹಿಂದೆನೋ ಅಥವಾ 4-5 ವರ್ಷದ ಹಿಂದೆನೋ ಯಾವುದೋ ಒಂದು ಟ್ಯಾಕ್ಸನ್ನು ಯಾವುದೋ ಒಂದು ಎಮರ್ಜೆನ್ಸಿಗೆ ಕಟ್ಟಿರ್ತೀರ, ಟ್ಯಾಕ್ಸ್ ಅಥವಾ GSTನ ಕಟ್ಟಿರ್ತೀರ. ಆ ಒಂದು ಲೀಸ್ಟಲ್ಲಿ ನೀವು ಹೋಗಿರ್ತೀರ, ನಿಮ್ಮ ಒಂದು ಆಧಾರ್ ಕಾರ್ಡು ಆ ಒಂದು ಲೀಸ್ಟಲ್ಲಿ ಸೇರ್ಪಡೆ ಆಗಿರುತ್ತೆ. ಸೊ ಈಗ ನೀವು ಅದು ಯಾವುದನ್ನು ಕೂಡ ರನ್ ಮಾಡ್ತಾ ಇರೋದಿಲ್ಲ, GST ಆಗಿರ್ಬೋದು, ಟ್ಯಾಕ್ಸನ್ನು ನೀವು ಕಟ್ತಾ ಇರೋದಿಲ್ಲ. ಆದರೂ ಕೂಡ ನಿಮಗೆ ಈ ಒಂದು ಲೀಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ. ಸೊ ಅದಕ್ಕೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ಭೇಟಿ ನೀಡಿ ಒಂದು ದೃಢೀಕರಣ ಪತ್ರನ ಕೊಟ್ಟು, ಸೊ ನಾವು ಯಾವುದೇ ರೀತಿಯಾದಂಥ ಟ್ಯಾಕ್ಸು ಹಾಗೆ GST ಪೇಯರ್ ಆಗಿಲ್ಲ, ಸೊ ನಮಗೆ ಈ ಒಂದು ಯೋಜನೆ ನಮಗೆ ಬೇಕು, 2,000 ರೂಪಾಯಿ ಹಣ ಬೇಕು, ಸೊ ಅದನ್ನು ಸರಿ ಮಾಡಿ ಕೊಡಿ ಅಂತೇಳ್ಬಿಟ್ಟು ಒಂದು ದೃಢೀಕರಣ ಪತ್ರನ ಕೊಟ್ಟರೆ ಅವರು ಅದನ್ನ ಸರಿ ಮಾಡಿ ಕೊಡ್ತಾರೆ. ಸೊ ಆದಷ್ಟು ಜನರಿಗೆ ಈ ರೀತಿ ಸಮಸ್ಯೆ ಆಗಿದೆ. ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ, ನಾವು ಟ್ಯಾಕ್ಸ್ ಫೈಲು ಮಾಡಿಲ್ಲ, GST ಪೇಯರು ಆಗಿಲ್ಲ, ಆದರೂ ಕೂಡ ನಮಗೆ ಹಣ ಬರ್ತಾ ಇಲ್ಲ, ಈ ಒಂದು ಲೀಸ್ಟಲ್ಲಿ ಸೇರ್ಪಡೆ ಆಗಿದೆ, ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಹೋದರೆ ಈ ರೀತಿ ತೋರಿಸ್ತಾ ಇದೆ ಅಂದ್ಕೊಂಡಿರ್ತೀರಾ. ಸೊ ಬೇರೆ ಏನು ಸಮಸ್ಯೆ ಅಲ್ಲ ಸ್ನೇಹಿತರೆ, ನಿಮಗೆ ನೆನಪೇ ಇರೋದಿಲ್ಲ. ಎಷ್ಟೋ ಜನರದ್ದು ಈ ರೀತಿ ಸಮಸ್ಯೆ ಆಗಿದೆ, ಎಷ್ಟೋ ವರ್ಷದ ಹಿಂದೆ ಆಗಿರುವಂಥದ್ದು, ಅದು ನಿಮಗೆ ಐಡಿಯಾನೇ ಇರೋದಿಲ್ಲ. ಟ್ಯಾಕ್ಸ್ ಅಂತೂ ನಿಮಗೆ ಐಡಿಯಾನೇ ಇರೋದಿಲ್ಲ. ಸೊ ಏನಕ್ಕೆ ವರ್ಷ ನೀವೇನು ಕಟ್ತಾ ಇರೋದಿಲ್ಲ, ಯಾವುದೋ ಒಂದು ವರ್ಷದಲ್ಲಿ ನೀವು ಎಮರ್ಜೆನ್ಸಿಗೆ ಆ ಫೈಲ್ನ ಮಾಡ್ಕೊಂಡಿರ್ತೀರ. ಆದರೆ ಅದು ಇವಾಗ ಈ ರೀತಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಆದಷ್ಟು ಬೇಗ ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿನ 11:30 ಹಣ ಬರೋದಕ್ಕೆ ಶುರು ಆಗ್ತಾ ಇದೆ. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಜೊತೆಗೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ. ಎಲ್ಲರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಯಾರ್ಯಾರಿಗೆ ಹಣ ಬರ್ತಾ ಇದೆ, ಹಾಗೆಯೇ ಯಾರ್ಯಾರಿಗೆ ಎಷ್ಟು ಕಂತಿನ ಹಣ ಬರೋದು ಇನ್ನೂ ಕೂಡ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ಸ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.